ನಮಸ್ಕಾರ, ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಜೈಲಿನಲ್ಲಿರುವ ರೇಣುಕಾಸ್ವಾಮಿ ಅನ್ನುವಂಥ ಕಾಮಾಂಧನ ಕೊಲೆ ಆರೋಪದಲ್ಲಿ ಜೈಲಿನಲ್ಲಿರುವಂಥ ನಟ ದರ್ಶನ್ ಸಿನಿಮಾ ದ ಡಿವಿಲ್ ನಾಳೆ ಬಿಡುಗಡೆ ಆಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಸಾಕಷ್ಟು ಬೆಳವಣಿಗೆಗಳು. ನಮಸ್ಕಾರ, ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ನಟ ದರ್ಶನ್ ಅಭಿನಯದ ದ ಡೆವಿಲ್ ಸಿನಿಮಾ ನಾಳೆ ಬಿಡುಗಡೆ ಆಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗಿದ್ದಾವೆ. ಒಂದಷ್ಟು ಬೆಳವಣಿಗೆಗಳನ್ನು ನಿಮಗೆ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ. ಅದರಲ್ಲಿ ಮುಖ್ಯವಾಗಿ ದರ್ಶನ್ ಜೈಲಲ್ಲಿ ತನ್ನ ಜೊತೆ ಇರುವಂಥವರು, ಅದೇ ರೇಣುಕಾಸ್ವಾಮಿ ಕೊಲೆ ಆರೋಪದಲ್ಲೇ ಇರುವಂಥವರ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಬಂತು. ಅದರ ಸತ್ಯಾಸತ್ಯತೆಯ ಬಗ್ಗೆ ಅವರ ಹೆಂಡತಿ ವಿಜಯಲಕ್ಷ್ಮಿ ಅವರು ಒಂದು ಕ್ಲಾರಿಫಿಕೇಶನ್ ಅನ್ನು ಕೊಟ್ಟಿದ್ದಾರೆ. ಆ ಕ್ಲಾರಿಫಿಕೇಶನ್ ಅನ್ನು ನಿಮಗೆ ತಿಳಿಸ್ತೀನಿ. ಅದರ ಜೊತೆಗೆ ದರ್ಶನ್ ಜೈಲಿನಿಂದ ತಮ್ಮ ಹೆಂಡತಿ ವಿಜಯಲಕ್ಷ್ಮಿ ಮೂಲಕ ತನ್ನ ಅಭಿಮಾನಿಗಳಿಗೆ ಒಂದು ಸಂದೇಶವನ್ನು ಕಳಿಸಿದ್ದಾರೆ. ಅದನ್ನು ಸಹ ತಿಳಿಸೋ ಪ್ರಯತ್ನ ಮಾಡ್ತೀನಿ. ಮತ್ತು ಈ ಜೈಲಿನ ಒಳಗೆ ಹಲ್ಲೆ ಅನ್ನೋದು ಗಿಮಿಕ್ಕ ಅಥವಾ ಮಾಧ್ಯಮಗಳು ಸಿನಿಮಾ ರಿಲೀಸ್ ಟೈಮಲ್ಲಿ ದರ್ಶನ್ ಮೇಲಿನ ಸಿಟ್ಟಿಗೆ ಒಂದು ಅಪಪ್ರಚಾರದ ತಂತ್ರನ, ಅದನ್ನು ಸಹ ನನಗೆ ತಿಳಿದಂಗೆ ವಿಶ್ಲೇಷಿಸುವ ಪ್ರಯತ್ನ ಮಾಡ್ತೀನಿ. ಸೊ ನಿಮಗೆ ಗೊತ್ತಿರೋ ಹಾಗೆ ರೇಣುಕಾಸ್ವಾಮಿ ಅನ್ನುವಂಥ ಕಾಮಾಂಧ ಕಂಡ ಹೆಣ್ಣು ಮಕ್ಕಳಿಗೆ ತನ್ನ ಪ್ರೈವೇಟ್ ಪಾರ್ಟ್ಗಳನ್ನು ಫೋಟೋ ಸಮೇತ ಕಳಿಸ್ತಿದ್ದಂತಹ, ಕೆಟ್ಟ ಕೊಳಕ ಕಮೆಂಟ್ ಮಾಡ್ತಿದ್ದಂತಹ ಕಾಮಾಂಧ ಏನಿದ್ದ ಆತ ಪವಿತ್ರ ಗೌಡ ಅನ್ನುವಂತಹ ದರ್ಶನ್ ಪ್ರೀತಿನ ಸಂಬಂಧನ ಏನೋ ಒಂದು ದರ್ಶನ್ ಸಂಬಂಧದಲ್ಲಿ ಇದ್ದಂತಹ ಪವಿತ್ರ ಗೌಡಗೂ ಕಳಿಸಿ ಅದು ದರ್ಶನಕ್ಕೆ ಗೊತ್ತಾಗಿ ಅದು ಏನೇನೋ ಆಗಿ ನಿಮಗೆಲ್ಲ ಗೊತ್ತಿದೆ. ಹಾಗಾಗಿ ಹೆಚ್ಚಿಗೆ ನಾನು ವಿವರಿಸುವ ಅವಶ್ಯಕತೆ ಇಲ್ಲ. ಆತನ ಕೊಲೆ ಆಯಿತು, ರೇಣುಕಾಸ್ವಾಮಿಯ ಕೊಲೆ ಆಯಿತು. ಆ ಆರೋಪದಲ್ಲಿ ಈಗ ಜೈಲಿಗೆ ಹೋಗಿ ಬೇಲ್ ತಗೊಂಡು ಮತ್ತೆ ಸುಪ್ರೀಂ ಕೋರ್ಟಿಂದ ಬೇಲ್ ಕ್ಯಾನ್ಸಲ್ ಆಗಿ ಜೈಲಲ್ಲಿರುವಂತಹ ದರ್ಶನ್ ನಟಿಸಿರುವಂತಹ ದ ಡೆವಿಲ್ ಸಿನಿಮಾ ಇವತ್ತು ಬಿಡುಗಡೆ. ಶೋ ನಡೀತಾ ಇದೆ, ಮೊದಲನೇ ಶೋ. ಬಟ್ ನಿನ್ನೆ ಇದರ ಬಿಡುಗಡೆಯ ಮುನ್ನಾ ದಿನ ಸಾಕಷ್ಟು ನಾಟಕೀಯ ಬೆಳವಣಿಗೆಗಳು ನಡೆಯಿತು. ಮೊದಲನೇದಾಗಿ ಮಾಧ್ಯಮಗಳು ಅರ್ಚಾಡೋದಕ್ಕೆ ಶುರು ಮಾಡಿದ್ವು. ನಟ ದರ್ಶನ್ ಫಸ್ಟ್ರೇಟ್ ಆಗಿಬಿಟ್ಟಿದ್ದಾರೆ, ತನ್ನ ಜೊತೆಯಲ್ಲಿರುವಂತಹ ಸಹಚರರನ್ನೇ ಹಲ್ಲೆ ಮಾಡಿದ್ದಾರೆ, ಅವರೆಲ್ಲರೂ ಸಹ ನಮ್ಮನ್ನು ಬೇರೆ ಜೈಲಿಗೆ ಹಾಕಿ ಅಂತ ಬೇಡ್ಕೊಳ್ತಾ ಇದ್ದಾರೆ ಅಂತ ಸುದ್ದಿಗಳನ್ನು ಪ್ರಕಟ ಮಾಡಿದ್ರು. ದರ್ಶನ್ ಫ್ರಸ್ಟ್ರೇಷನ್ ಬಗ್ಗೆ, ಆತನಿಗೆ ಏನು ತಲೆ ಸರಿ ಇಲ್ಲ, ಹಾಗೆ ಹೀಗೆ ಅಂತೆಲ್ಲ ಕತೆ ಕಟ್ಟೋದಕ್ಕೆ ಶುರು ಮಾಡಿದ್ರು. ಆದರೆ ಅದಕ್ಕೆ ಕ್ಲಾರಿಫಿಕೇಶನ್ ಕೊಟ್ಟಿರುವಂತಹ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ, ಇದೆಲ್ಲ ಸುಳ್ಳು, ನಾನು ಖುದ್ದು ಈ ವರದಿಗಳು ಬಂದ ನಂತರ ನಾನೇ ಹೋಗಿದ್ದೆ ಜೈಲಿಗೆ ಹೋಗಿ ಜೈಲಾಧಿಕಾರಿಗಳನ್ನು ಮಾತಾಡಿಸಿದ್ದೀನಿ. ಯಾರ ಮೇಲೆ ಹಲ್ಲೆ ಆಗಿದೆ ಅಂತ ಮಾಧ್ಯಮಗಳು ಹೇಳ್ತಾ ಇದ್ದಾವಲ್ಲ, ಅವರನ್ನೂ ಮಾತಾಡಿಸ್ತೆ ನಾನು. ಆ ರೀತಿ ಏನೂ ನಡೆದಿಲ್ಲ, ಇದು 100% ಫೇಕ್ ನ್ಯೂಸ್. ಮಾಧ್ಯಮಗಳು ಸತ್ಯವನ್ನು ತಿಳಿದು ಪ್ರಚಾರ ಮಾಡಬೇಕು, ಸುಳ್ಳು ಹರಡಬಾರದು ಅಂತ ಅವರು ಒಂದು ಪೋಸ್ಟ್ ಹಾಕಿ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ದರ್ಶನ್ ಆ ರೀತಿ ಏನು ಮಾಡಿಲ್ಲ, ಜೈಲೆಲ್ಲ ಹಲ್ಲೆ ಆಗಿಲ್ಲ. ಅದರ ಜೊತೆಗೆ ಇನ್ನೊಂದು ಪೋಸ್ಟನ್ನು ಸಹ ಹಾಕಿದ್ರು ವಿಜಯಲಕ್ಷ್ಮಿ ಅವರು. ಅದು ದರ್ಶನ್ ತನ್ನ ಅಭಿಮಾನಿಗಳಿಗೆ ಜೈಲಿಂದ ಕಳಿಸಿರುವ ಸಂದೇಶ ನಾನು ಪ್ರಕಟಿಸ್ತಾ ಇದ್ದೀನಿ ಅಂತ. ಅದರಲ್ಲಿ ದರ್ಶನ್ ಹೇಳಿರೋದಿಷ್ಟು, ವಿಜಿ ನಿಮಗೆ ಈ ಸಂದೇಶವನ್ನು ತಲುಪಿಸ್ತಾಳೆ. ಆ ಸಂದೇಶದಲ್ಲಿ ಇರುವಂತಹ ಸಾರಾಂಶ ಏನು ಅಂದರೆ, ನೀವೆಲ್ಲ ನನ್ನ ಜೊತೆಯಲ್ಲಿ ಪ್ರತಿ ಸಂದರ್ಭದಲ್ಲೂ ನಿಂತಿದ್ದೀರಿ, ಈಗಲೂ ನಿಂತಿದ್ದೀರಿ, ನಿಮಗೆ ನಾನು ಋಣಿಯಾಗಿದ್ದೀನಿ. ಸಿನಿಮಾ ಬಿಡುಗಡೆಗೆ ನೀವು ಸಹಕರಿಸ್ತಾ ಇದ್ದೀರಿ ಅಂತ ಗೊತ್ತಾಗಿ ಸಂತೋಷ ಆಗಿದೆ, ಭಾವುಕನಾಗಿದ್ದೀನಿ. ಈ ಸಿನಿಮಾವನ್ನು ಗೆಲ್ಲಿಸೋದು ನಿಮ್ಮ ಜವಾಬ್ದಾರಿ, ನೀವು ಗೆಲ್ಲಿಸ್ತೀರಿ ಅಂತ ನನ್ನ ನಂಬಿಕೆ ಇದೆ. ಕೇವಲ ಸಿನಿಮಾ ಮೂಲಕ ಮಾತ್ರನೇ ನಾವು ನಮ್ಮ ಗೆಲುವನ್ನು ತೋರಿಸ್ಕೊಳ್ಬೇಕು ಅಂತ ಹೇಳುವ ಮೂಲಕ ಬೇರೆ ಏನು ಯಾವುದೇ ರೀತಿಯಾದಂತಹ ಕಿರಿಕಿರಿ ಆಗುವಂತಹ ಕೆಲಸಗಳನ್ನು ಏನು ಮಾಡಬೇಡಿ ಅನ್ನೋದನ್ನು ಸಹ ಸೂಕ್ಷ್ಮವಾಗಿ ದರ್ಶನ್ ತನ್ನ ಅಭಿಮಾನಿಗಳಿಗೆ ತನ್ನ ಹೆಂಡತಿಯ ಮೂಲಕ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಇದಿಷ್ಟ ಆಗಿದೆ. ಇನ್ನು ಈ ಮೊದಲನೇ ಭಾಗ ಹೇಳದ್ನಲ್ಲ, ದರ್ಶನ್ ಜೈಲಲ್ಲಿ ತನ್ನ ಸಹಚರರು ಅವರ ಮೇಲೇ ಹಲ್ಲೆ ಮಾಡಿ ಅವರೆಲ್ಲ ಕೈ ಮುಗಿತಾ ಇದ್ದಾರೆ, ನಮ್ಮನ್ನು ಬೇರೆ ಜೈಲಿಗೆ ಹಾಕಿ ಅನ್ನುವಂತಹ ಸುದ್ದಿ ಸಿನಿಮಾ ತಂಡ, ದ ಡೆವಿಲ್ ತಂಡನೇ ಬೇಕು ಅಂತ ಪ್ರಚಾರಕ್ಕಾಗಿ ನಾಳೆ ಸಿನಿಮಾ ಬಿಡುಗಡೆ ಇದೆ, ಇವತ್ತಿಂತಹದ್ದು ಚರ್ಚೆಗೆ ತಂದರೆ ದರ್ಶನ್ ಹೆಸರು ಓಡಾಡುತ್ತೆ ಅಂತ ಮಾಡಿದ್ರ, ಅಥವಾ ಮಾಧ್ಯಮಗಳು ಅವರಿಗಿರುವ ಸಿಟ್ಟಿಗೆ, ದರ್ಶನ್ ಮೇಲಿರೋ ಸಿಟ್ಟಿಗೆ
ಸಿನಿಮಾ ಬಿಡುಗಡೆಯ ಮುನ್ನಾ ದಿನ ಒಂದಷ್ಟು ಕೆಟ್ಟ ರೀತಿಯಾದ ಪರಿಣಾಮ ಬೀರಿಸೋದಕ್ಕೆ ಏನಾದರೂ ಮಾಡಿದ್ರ ಅಂತ ನೋಡೋದಾದ್ರೆ, ಒಳಗಡೆಯಿಂದ ನನಗೆ ಪರಿಚಯ ಇರುವಂತಹ ಒಂದಷ್ಟು ಜನರನ್ನು ಮಾತಾಡಿಸಿದಾಗ ಇದು ಮಾಧ್ಯಮಗಳು ಬೇಕು ಅಂತಲೇ ಸೃಷ್ಟಿ ಮಾಡಿರೋ ಕತೆ ಅಂತಲೇ ನನಗೆ ಗೊತ್ತಾಗ್ತಾ ಇದೆ, ನಮಗೆ ಮಾಹಿತಿ ಬರ್ತಾ ಇದೆ. ಯಾಕೆಂದ್ರೆ ದರ್ಶನ್ ಮಾಧ್ಯಮಗಳ ಮೇಲೆ ಸಾಕಷ್ಟು ಬಾರಿ ಅಟ್ಯಾಕ್ ಮಾಡಿದ್ದಾರೆ, ವರ್ಬಲ್ ಅಟ್ಯಾಕ್. ಅದು ಸರಿನಾ ತಪ್ಪ ಬೇರೆ ವಿಚಾರ, ಬಟ್ ಈ ಕಚಡ ಎಂಜಲು ಮಾಧ್ಯಮಗಳು ಸಾಕಷ್ಟು ಬಾರಿ ದೇ ಡಿಸರ್ವ್ ಇಟ್. ಆದರೆ ಮಾಡಿದ್ದು ಸರಿನಾ ಅಂದ್ರೆ ತಪ್ಪು. ಈಗ ರೇಣುಕಾ ಸ್ವಾಮಿ ಮಾಡಿದ್ದು ಸರಿನಾ ಅಂದ್ರೆ ಇಲ್ಲ, ಅವನೊಬ್ಬ ಕಾಮಾಂಧ, ಅವನು ಕಾಮಿಷ್ಟ, ಅದರಲ್ಲಿ ಎರಡು ಮಾತಿಲ್ಲ. ಬಟ್ ಅವನು ಕೊಲೆ ಮಾಡೋದು ಸರಿನಾ ಅಂದ್ರೆ ತಪ್ಪು. ಅದಕ್ಕೆ ದರ್ಶನ್ ಮಾಡಿರೋದು ನಿಜನೇ ಆದರೆ, ಆ ಆರೋಪ ಸಾಬೀತಾದರೆ ಸರಿಯಾದ ಶಿಕ್ಷೆ ಆಗಬೇಕು. ಅದೇ ರೀತಿ ಮಾಧ್ಯಮಗಳಿಗೆ ದರ್ಶನ್ ಹೇಳಿದಂತಹ ಕೆಲವು ಹೇಳಿಕೆಗಳು ಅಥವಾ ಕೆಟ್ಟ ಮಾತುಗಳು ಸರಿನಾ ಅಂದ್ರೆ ತಪ್ಪು, ಬಟ್ ಮಾಧ್ಯಮಗಳು ಸಾಚನ ಅಂದ್ರೆ ಇಲ್ಲ. ಅವುಗಳು ಆ ಕೊಳಕು ಮಟ್ಟದ್ದೇನೆ, ಕೊಳಕು ಮಟ್ಟದ್ದೇನೆ. ಸೊ ಆ ಕಾರಣಕ್ಕೆ ದರ್ಶನ್ ಮಾಧ್ಯಮಗಳ ಮೇಲೆ ಆಗಾಗ ವಿಷ ಕಕ್ಕಿದ್ದು ಉಂಟು, ದ್ವೇಷ ತೋರಿಸಿದ್ದುಂಟು, ಸಿಟ್ಟು ಮಾಡ್ಕೊಂಡಿದ್ದುಂಟು, ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದು ಉಂಟು. ಅದನ್ನು ಇಟ್ಕೊಂಡು ದರ್ಶನ್ ಬಂಧನ ಆದಾಗ ಚೆನ್ನಾಗೇ ತೋರಿಸಿದ್ರು. ದರ್ಶನ್ ಆ್ಯಕ್ಚುಲಿ ಬಂಧನಕ್ಕೂ ಮೊದಲು ಸುಮಾರು 1-1.5 ವರ್ಷ ದರ್ಶನ್ನ ಬ್ಯಾನ್ ಮಾಡಿ ಇಟ್ಟಿದ್ರು ಮಾಧ್ಯಮಗಳು. ದರ್ಶನ್ ಸುದ್ದಿನೇ ಪ್ರಕಟಿಸ್ತಾ ಇರಲಿಲ್ಲ 1 ವರ್ಷಕ್ಕಿಂತ ಹೆಚ್ಚು ಕಾಲ. ಆನಂತರ ಮತ್ತೆ ಏನೋ ಸ್ವಲ್ಪ ಅವ್ರದ್ದು ಒಂದಷ್ಟು ಕನ್ವಿನ್ಸ್ ಮಾಡ್ಕೊಂಡು ಒಂದು ಕಾಂಪ್ರಮೈಸ್ ಆಯಿತು. ಅದಾದ ಕೆಲವೇ ತಿಂಗಳಲ್ಲಿ ಮತ್ತೆ ಜೈಲಿಗೆ ಈ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಹೆಸರು ಬಂದಾಗ ತಮ್ಮ ಹಳೇ ದ್ವೇಷವನ್ನು ಮಾಧ್ಯಮಗಳು ದರ್ಶನ್ ವಿರುದ್ಧ ಸರಿಯಾಗಿ ಕಕ್ಕಿದ್ವು, ಬಳಸ್ಕೊಂಡ್ವು. ಆ ಸನ್ನಿವೇಶವನ್ನು ಎಷ್ಟು ಕೆಟ್ಟ ಕೊಳಕ ರೀತಿಯಲ್ಲಿ ದರ್ಶನ್ನ ಬಿಂಬಿಸ್ಬೋದು ಅಷ್ಟು ಕೆಟ್ಟ ಕೊಳಕ ರೀತಿಯಲ್ಲಿ ಬಿಂಬಿಸೋದು. ಅದಕ್ಕೆ ದರ್ಶನ್ ಒಂದು 20% 30% ಅರ್ಹ ಸಹ. ಆತನ ನಡವಳಿಕೆನೂ ಅದೇ ಥರ ಇತ್ತು ಕೆಲವು ವಿಚಾರಗಳಲ್ಲಿ ಮತ್ತು ಆ ರೀತಿಯ ಸನ್ನಿವೇಶದಲ್ಲಿ. ಏನೇ ಆಗಲಿ, ಒಟ್ಟಿನಲ್ಲಿ ಮಾಧ್ಯಮಗಳು ಆ ಜೈಲಿನ ಪ್ರಕರಣವನ್ನು, ಜೈಲಲ್ಲಿ ಹಲ್ಲೆ ಆಯಿತು ಅನ್ನೋದನ್ನು ಸೃಷ್ಟಿ ಮಾಡಿದ್ವು ಅನ್ನುವಂಥದ್ದೇ ನಮಗೆ ಬರ್ತಿರುವಂತಹ ಮಾಹಿತಿ. ವಿಜಯಲಕ್ಷ್ಮಿ ಸಹ ಅದನ್ನೇ ಒಂದು ಕ್ಲಾರಿಫಿಕೇಶನನ್ನು ಕೊಟ್ಟಿದ್ದಾರೆ. ಅದೇನೇ ಇರಲಿ, ಚಿತ್ರತಂಡ ಅದಕ್ಕೆ ಕೈ ಹಾಕಿದೆ ಅಂತ ಮಾತ್ರ ಇಲ್ಲಿಯವರೆಗೆ ಯಾರೂ ಕನ್ಫರ್ಮ್ ಮಾಡ್ತಿಲ್ಲ. ಪ್ರಚಾರದ ತಂತ್ರದ ಭಾಗವಾಗಿ ಈ ಥರ ಒಂದು ಸುದ್ದಿ ಬಿಡೋಣ, ಮಾಧ್ಯಮಗಳಲ್ಲಿ ಚರ್ಚೆ ಆಗಲಿ, ಇಲ್ಲ, ಆ ರೀತಿಯಾಗಿ ಸುದ್ದಿ ಬಂದಿಲ್ಲ. ಸೊ ಇದು ಮಾಧ್ಯಮಗಳ ಕಡೆಯಿಂದ ಆಗಿರುವಂಥದ್ದು ಅನ್ನುವಂಥದ್ದೇ ನಮಗೆ ಬರ್ತಿರೋ ಮಾಹಿತಿ. ಸತ್ಯ ಏನೋ ಗೊತ್ತಿಲ್ಲ, ಮುಂದೆ ಯಾವತ್ತೋ ಒಂದಿನ ಗೊತ್ತಾಗುತ್ತೆ, ಅವತ್ತು ನೋಡೋಣ. ಒಟ್ಟಿನಲ್ಲಿ ಇವತ್ತು ಡೆವಿಲ್ ಸಿನಿಮಾ ಬಿಡುಗಡೆ ಆಗಿದೆ. ಸೊ ಆ ಹಿನ್ನೆಲೆಯಲ್ಲಿ ನಿನ್ನೆ ನಡೆದಂತಹ ಬೆಳವಣಿಗೆಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪೋ.